ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನು ವೀರು ವ್ಲಾಗ್ಸ್. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಕೆಲಸ ಹಾಗೆ ಇದೆ. ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳಿದೆ, ಪಾತ್ರೆ ಬೆಳಗ್ಕೋಬೇಕು. ಇನ್ನೇನು ಪೂಜೆ ಕೂಡ ಮಾಡಿಲ್ಲ, ಪೂಜೆನೇ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಚೂರು ಹೊರಗಡೆ ಹೋಗಿದ್ದಾರೆ. ಸೊ ಸೀಸನ್ ಅಲ್ವಾ ಮಾವಿನ ಹಣ್ಣಿಂದು. ನಮ್ಮ ಮನೆಯಲ್ಲೂ ಮ್ಯಾಂಗೋಸ್ ಬಂದಿದೆ. ಸೊ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮ್ಯಾಂಗೋಸು. ಆ್ಯಂಡ್ ನಮ್ಮ ಅಮ್ಮನೂ ಬಂದಿದ್ದರು, ಅವರು ಹೋಗಿದ್ದಾರೆ. ಅವ್ರ ಮನೆಯಲ್ಲೂ ಪೂಜೆ ಎಲ್ಲ ಮಾಡಬೇಕಲ್ವ, ಸೊ ಹಾಗಾಗಿ ಅವರು ಕೂಡ ಹೋಗಿದ್ದಾರೆ. ಇನ್ನೇನು ನಾನು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಬೆಳಗ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಫುಲ್ ಮನೆ ನೋಡೋಂಗಿಲ್ಲ, ಆ ರೀತಿ ಆಗಿಬಿಟ್ಟಿದೆ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಬಿಟ್ಟರೆ ಅವಳು ಮಾಡೋಕ್ಕೆ ಕೊಡಲ್ಲ ಅಂತ ಬಿಟ್ಟರೆ ಹಾಗೆ ಬಿಟ್ಬಿಡೋಕ್ಕಾಗತ್ತೆ. ಸೊ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೆ ಹಾಗೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಬೇಕು, ಬನ್ನಿ. ಎಷ್ಟೊಂದು ಆಟ ಸಾಮಾನು ತರಿಸಿದ್ರೂ ಅವಳದಿದೆ. ಈ ಒಂದು ಇದರಲ್ಲಿ ಮಾಡ್ಕೊ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು. ಚಪಾತಿ ಹಿಟ್ಟು ನಾದ್ಕೊಂಡಿದ್ದೀನಿ, ಹಾಗೆ ಆಲೂ ಕರಿ ಮಾಡ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆದು ಒಂದೆರಡು ವಿಷಲ್ ಹೊಡೆಸ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ಇದು ಚಿಕ್ಕದಾಗಿ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಲೂ ಕರಿ ಇನ್ನೂ ಸ್ವಲ್ಪ ತಿಕ್ಕಾಗಬೇಕಿತ್ತು, ನೀರು ಜಾಸ್ತಿ ಆಗಬೇಕು. ರೆಸಿಪಿ ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಪಾತ್ರೆಗಳಿದೆ, ಸೊ ಬೆಳಗ್ಕೊಂಡು ಇವಾಗ ರೆಡಿ ಮಾಡ್ಕೋಬೇಕು. ಸೊ ಎಲ್ಲ ಕೆಲಸ ಆಯಿತು, ಊಟ ಕೂಡ ಆಯಿತು.
ಸಿಕ್ಕಾಬಟ್ಟೆ ಖಾರ ಮಾಡಿಬಿಟ್ಟಿದ್ದೀನಿ ಹಾಲು ಕರಿನ. ಇನ್ನೂ ಅದು ಇದೆ ಬಾಟಲ್ ಹಿಡ್ಕೊಂಡೇ ನಿಂತಿದ್ದೀನಿ. ಅದು ಹೆಂಗೆ ಪಾಪ ತಿಂದೋದ್ರೋ ಗೊತ್ತಿಲ್ಲ. ಇನ್ನು ನನಗೆ ಬಾಯಲ್ಲಿ ಗುಳ್ಳೆಗಳಾಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಖಾರ ಹತ್ತಿದೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಚಪಾತಿ ಮಾಡಿ ಎಲ್ಲ ಊಟ ಗೀಟ ಎಲ್ಲ ಆಯಿತು. ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಬಟ್ಟೆ ಎಲ್ಲ ತಕ್ಕೊಂಡು ಬಂದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಇಲ್ಲಿ ಒಂದು ನಿಮಿಷ ಆಗ್ತದೆ. ಎಲ್ಲ ಕೆಲಸ ಆಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಪುರ್ಸತ್ತಿಲ್ಲ, ನನಗೂ ಹುಷಾರಿರಲಿಲ್ಲ. ಸೊ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇದು ಮಾಡಬೇಕು. ಬಹುಶಃ ನನಗೆ ಬಾಯಲ್ಲಿ ಗುಳ್ಳೆ ಆಗಿರ್ಬೋದು. ಸೊ ಹಾಗಾಗಿ ಒಂಚೂರು ಸಿಕ್ಕಾಬಟ್ಟೆ ಖಾರ ತಡ್ಕೊಳಕ್ಕಾಗ್ತಾಯಿಲ್ಲ. ಒಂದು ಮ್ಯಾಂಗೋ ತಿಂದು ಕ್ಲಿಯರ್ ಆಗುತ್ತೆ. ಸೊ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಎದ್ವಿ ಇಬ್ಬರು. ಅಂದರೆ ನಾನು ಮಲ್ಕೊಂಡಿರಲಿಲ್ಲ, ಒಂಚೂರು ಹಿಂಗೆ ನಿದ್ದೆ ಹತ್ತಾಯಿತು. ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು. ಸೊ ನಿದ್ದೆ ಎಲ್ಲ ಹೋಗ್ಬಿಡ್ತು. ಇವಳು ಮಲ್ಕೊಂಡಿದ್ಲು, ಇವಾಗ ಎದ್ದವಳೆ. ಸೊ ಹಾಗೆ ಒಂದು ಸ್ವಲ್ಪ ಫೋನ್ನ ನೋಡ್ತಾ ಮಲ್ಕೊಂಡಿದ್ದೆ. ಆ್ಯಂಡ್ ಇವಾಗ 5:30, ಕರೆಕ್ಟಾಗಿ 5:30 ಆಗಿದೆ. 5:30 ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಬೇಕು. ಯಾಕೋ ಸ್ಕಿನ್ ಸಿಕ್ಕಾಬಟ್ಟೆ ಹಾಳಾಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಮಿಡ್ಲಲ್ಲಿ ಚೆನ್ನಾಗಿತ್ತು. ಸೊ ಇವಾಗ ಆಗಿಲ್ಲ. ನೋಡೋಣ. ಇವಾಗ ಟೀ ಮಾಡ್ಕೊಂಡು ಕುಡಿದು ಏನೂ ಇಲ್ಲ ಕೆಲಸ, ನಾರ್ಮಲ್ ಈವ್ನಿಂಗ್ ಥರ ಹೋಗ್ತಾ ಇರುತ್ತೆ. ಸೊ ದೀಪ ಹಚ್ಚಿ ಎಲ್ಲ ಕ್ಲೀನ್ ಮಾಡೇ ಮಲ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಕಸ ಗುಡಿಸ್ಕೊಂಡು ದೀಪ ಹಚ್ಚಿ ಧೂಪ ಹಾಕಬೇಕು. ಆ್ಯಂಡ್ ಬನ್ನಿ ಟೀ ಕಾಸ್ಕೊಂಡು ಕುಡಿದು ಆಮೇಲೆ ಹೋಗೋಣ. ಸೊ ಇವಾಗ ಕಾಫಿ ಮಾಡ್ಕೊಳೋಣ ಅಂತ ಹಾಲಿಗಿಟ್ಟಿದ್ದೀನಿ. ಇಲ್ಲಿ ಒಂಚೂರು ತುಪ್ಪ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂಚೂರು ಅದು ಎಷ್ಟಿದೆಯೋ ಅಷ್ಟು ನನ್ನ ಮಗಳಿಗೆ ಅಷ್ಟೇ ತುಪ್ಪ ಮಾಡ್ಕೊಳೋಣ ಅಂತ ಫಸ್ಟು ಬೆಣ್ಣೆ ಮಾಡಿಕೊಂಡು ಆಮೇಲೆ ತುಪ್ಪ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲ್ಯಾನ್ ಇರಲಿಲ್ಲ ಇವತ್ತು ಮಾಡೋದು. ಅದು ಫುಲ್ ಆಗೋವರೆಗೂ ಬಿಡ್ತಿದ್ದೆ. ಎನಿ ಟೈಮ್ ನಮ್ಮಲ್ಲಿ ತುಪ್ಪ ಇದ್ದೇ ಆಗ್ತಿತ್ತು ಜಾಸ್ತಿ. ಈ ಸತಿ ಏನೋ ಸ್ವೀಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಖಾಲಿ ಆಗಿಬಿಟ್ಟಿದೆ. ಬನ್ನಿ ಇದನ್ನು ಮಾಡಿ ಕಾಫಿ ಕಾಸ್ಕೊಂಡು ಕುಡಿದು ಅದಾದಮೇಲೆ ತುಪ್ಪ ಮಾಡೋಣ. ಕಾಯಿಸ್ಬೇಕು. ಆ್ಯಡೆಡ್ ಅಂದರೆ ಇವತ್ತು ಏನೂ ಕೆಲಸ ಇಲ್ವಲ್ಲ ಅಷ್ಟಾಗಿ. ಸೊ ಹಾಗಾಗಿ ನೈಟ್ ಊಟಕ್ಕೆ ಏನಾದರೂ ಅನ್ನ ಸಾಂಬಾರು ಅಥವಾ ಯಾವುದೋ ಒಂದು ಬಿಸಿಬೇಳೆಭಾತು ಅಥವಾ ಪಲಾವ್ ಮಾಡಿಕೊಂಡು ಈ 3 ಲಿಸ್ಟಲ್ಲಿದೆ. ಈ 3ರಲ್ಲಿ ಯಾವ್ದು ಮಾಡ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ಇವಾಗ ಕೆಲಸ ಇರಲಿದ್ದು ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ಕೆಲಸಕ್ಕೆ. ಇವಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಕಾಫಿ ಕುಡಿದು ಮನೆಗೆಲ್ಲ ಧೂಪ ಹಾಕಿದ್ದಾಯಿತು. ಇನ್ನೇನು ಇವಾಗ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಬೇಕು. ಬನ್ನಿ. ಸೊ ಮಿಕ್ಸಿಲಿ ನನಗೆ ಯಾಕೋ ಅದು ಬರ್ತಾಯಿಲ್ಲ. ಹೋದ ಸತಿ ಚೆನ್ನಾಗಿ ಬಂದಿತ್ತು, ಬಟ್ ಈ ಸತಿ ಚೆನ್ನಾಗಿ ಬರ್ತಾಯಿಲ್ಲ. ಇನ್ನೊಂದು ಮಿಕ್ಸಿ ಇದೆ, ಅದು ಒಳಗಡೆ ಈಟಕ್ಕೆಲ್ಲ ತಕ್ಕೊಂಡು ಮಾಡಿದ್ರೆ ಅದು ಸರಿಯಾಗಲ್ಲ ಅಂತ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಈ ರೀತಿ ಬ್ಲೆಂಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ತೊಗೊಂಡೇ ಮಾಡ್ತಾಯಿದ್ದೀನಿ. ಅದ್ರಲ್ಲಿ ಯಾಕೋ ಸರಿ ಬರ್ತಾಯಿಲ್ಲ. ಸೊ ಹಾಗಾಗಿ ಇದನ್ನ ತೊಗೊಂಡು ಮಾಡ್ತಾಯಿದ್ದೀನಿ. ಇದರಲ್ಲೂ ಬೇಗ ಬರುತ್ತೆ, ಅದರಲ್ಲೂ ಬೇಗ ಬರುತ್ತೆ. ಸೊ ಒಂದು ಸ್ವಲ್ಪ ಐಸ್ ಕ್ಯೂಬ್ ಥರ ಈ ರೀತಿ ಇದನ್ನು ತೊಗೊಂಡು ಒಂದು ಸ್ವಲ್ಪ ತಣ್ಣಗಿರೋ ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಬ್ಯಾಕ್ಗ್ರೌಂಡ್ ಅವಾಯ್ಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಸ್ವಲ್ಪ ಇದ್ದಾಗ ಇದು ಯೂಸ್ ಆಗುತ್ತೆ.
ಜಾಸ್ತಿ ಇದ್ದಾಗ ನಂದು ಹೋದ ಸತಿ ನಾನು ಯೂಟ್ಯೂಬಲ್ಲಿ ನೋಡಿರ್ಬೋದು, ಅದು ಯೂಸ್ ಆಗುತ್ತೆ, ಅದು ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಅದು ಇಷ್ಟಕ್ಕೆಲ್ಲ ಅದನ್ನೇನು ತೊಗೊಳೋದು ಅಂತ ನಾನು ತೆಗಿಲಿಲ್ಲ, ಮಿಕ್ಸಿಲಿ ಇದರಲ್ಲಿ ಆಗೋಗುತ್ತೆ ಅಂತ. ಬಟ್ ಅದು ಯಾಕೋ ಮಿಕ್ಸಿಲಿ ಬರ್ತಾಯಿಲ್ಲ. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ಆದಷ್ಟು ಮಕ್ಕಳಿಗೆ ಮನೇಲಿ ಮಾಡಿರೋ ತುಪ್ಪನ ಯೂಸ್ ಮಾಡಿ. ನಾನು ಯಾವಾಗಲೂ ಅಷ್ಟೇ, ನಮಗೆ ಹೊರಗಡೆಯಿಂದ ಅಂದರೆ ನಂದಿನಿ ತುಪ್ಪ ತರ್ತೀನಿ, ಮನೆಯಲ್ಲಿ ಅವಳಿಗಷ್ಟೇ ಸಪ್ರೇಟಾಗಿ ಮಾಡಿಟ್ಕೊಂಡಿರ್ತೀನಿ. ಒಂದಿಷ್ಟಿತ್ತು ಅಂದರೆ ಇಷ್ಟು ಬೆಣ್ಣೆ ಅವಳಿಗೆ ಎದಕ್ಕಾದರೂ ಹಾಕೋಣ ಅಂತ ಇಟ್ಕೊಂಡಿದ್ದೆ, ಬಟ್ ಅದನ್ನ ಎದಕ್ಕೂ ಹಾಕೋಕ್ಕಾಗಿರಲಿಲ್ಲ. ಸೊ ಇದನ್ನ ಇಟ್ಕೊಂಡು ಇದೆರಡು ಸೇರಿಸಿ ತುಪ್ಪ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ ಮಾಡ್ತೀನಿ. ಸೊ ಈ ರೀತಿ ಬಂದಿದೆ ತುಪ್ಪ, ಸಖತ್ತಾಗಿ ಬಂದಿದೆ. ಆ್ಯಂಡ್ ಸ್ವಲ್ಪ ಆಗಿದೆ. ಪ್ರತಿ ಸತಿನೂ ಜಾಸ್ತಿ ಆಗೋದು, ಬಟ್ ಇತ್ತು ಒಂದು ಮುಷ್ಟಿ ಎಷ್ಟಾಗಿದೆ. ಸೊ ಇವಾಗ ಕಾಸ್ಕೋಬೇಕು, ಕಾಸ್ಕೊಂಡು ಸಿಗ್ತೀನಿ. ಸೊ ಇವಾಗ ಬೆಣ್ಣೆ ಕಾಸಕ್ಕಿಟ್ಟಿದ್ದೀನಿ. ಇದಕ್ಕೆ ವೀಳ್ಯದೆಲೆ ಒಂಚೂರು ಹಾಕಿಬಿಟ್ರೆ ಸಖತ್ತಾಗಿರೋ ತುಪ್ಪ ಆಗುತ್ತೆ. ಮುಂಚೆ ಒಂದಿಷ್ಟು ಉಪ್ಪು ಸಕ್ಕರೆ ಹಾಕ್ತಿದ್ದೆ, ಬಟ್ ಇವಾಗ ಹಾಕ್ತಾಯಿಲ್ಲ. ಬರೀ ವೀಳ್ಯದೆಲೆ ಹಾಕಿದ್ರೇ ಮರಳಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ವೀಳ್ಯದೆಲೆ ತೊಗೊಂಡಿದ್ದೀನಿ. ಇದನ್ನ ಒಂಚೂರು ಅಂದರೆ ಹರಿದ್ಬಿಟ್ಟು ಅದು ಕುದಿಯೋವಾಗ ಹಾಕಬೇಕು. ಅದಾದಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಮುಗಿಸ್ಬಿಡ್ಬೇಕು. ತಣ್ಣಗಾದಮೇಲೆ ನಾಳೆ ಮಾರ್ನಿಂಗ್ ಅದು ಮರಳಾಗಿ ಸಖತ್ತಾಗಿ ಬಂದಿರುತ್ತೆ. ಸೊ ತೋರಿಸ್ತೀನಿ. ಸೊ ಇವಾಗ ಚಾರ್ಜ್ ಹಾಕಿದ್ದೀನಿ ಮೊಬೈಲ್ನ. ತುಪ್ಪ ಮಾಡೋದಾಯಿತು, ಹಾಲು ಕಾಸಕ್ಕಿಟ್ಟಿದ್ದೀನಿ. ಇನ್ನೇನು ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ಕ್ಲೀನ್ ಮಾಡ್ಕೋಬೇಕು ಅಂದು ಆಗ್ತಾ ಇರಲಿಲ್ಲ. ಸೊ ಇವಾಗ ಫೈನಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರಿಡ್ಜ್ನ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ತೋರಿಸ್ತೀನಿ. ಅಲ್ಲಿ ಅವಳೇನೋ ಮಾಡ್ತಾವಳೆ. ಸೊ ಎಲ್ಲ ತೆಗ್ದಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಇವಾಗ ಫುಲ್ ಮಳೆ ಬಂದು ಕರೆಂಟ್ ಹೋಗಿದೆ. ಟಾರ್ಚ್ ಹಚ್ಕೊಂಡು ಕುಂತಿದ್ದೀವಿ ಇಬ್ರು. ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೆ. ಫ್ರಿಡ್ಜ್ ಕ್ಲೀನ್ ಮಾಡಾದಮೇಲೆ ಕರೆಂಟ್ ಹೋಯಿತು. ಇನ್ನೇನು ಅಡುಗೆ ಮಾಡೋಣ ಅಂತ ಒಳಗಡೆ ಹೋಗ್ತಾಯಿದ್ದೆ, ಕರೆಂಟ್ ಹೋಗ್ಬಿಡ್ತು. ಸೊ ಹಾಗಾಗಿ ಸುಮ್ಮನೆ ಇಬ್ಬರು ಕೂತ್ಕೊಂಡಿದ್ದೀವಿ. ಸೊ ಇವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮೊಬೈಲ್ ಚಾರ್ಜ್ ಕಮ್ಮಿ ಇದೆ, ಟಾರ್ಚ್ ಹಚ್ಚೋಕ್ಕಾಗಲ್ಲ. ಸೊ ಇನ್ನೊಂದು ಫೋನಿಂದ ಟಾರ್ಚ್ ಹಚ್ಕೊಂಡಿದ್ದೀನಿ. ಆ್ಯಂಡ್ ಕರೆಂಟ್ ಬಂದಮೇಲೆ ಮತ್ತೆ ಸಿಗುವ. ಜಾಸ್ತಿ ಮಳೆ ಬಂತು, ಇಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಆ ರೋಡ್ ಅಷ್ಟೇ ಅಂದರೆ ಇದಾಗಿಲ್ಲ. ಅಲ್ಲಲ್ಲಾಗಿದೆ. ಯಾಕಂದರೆ ಮರಗಳಿರೋದ್ರಿಂದ ಅಲ್ಲಿ ಜಾಸ್ತಿ ನೀರು ಬಂದಿಲ್ಲ, ಹರಿದೋಗ್ಬಿಟ್ಟಿದೆ. ಸೊ ಸಿಕ್ಕಾಪಟ್ಟೆ ಮಳೆ ಆಯಿತು, ಇವಾಗ ಜೋರಾಗಾಯಿತು. ಸೊ ಅದೇನಕ್ಕೂ ಅಲ್ಲಿ ಆ ರೀತಿಯಾಗಿದೆ. ಸೊ ಇವಾಗ ಕರೆಂಟ್ ಬಂತು. ಹೊರಗಡೆ ಬಟ್ಟೆ ಹಾಗೆ ಬಿಟ್ಬಿಟ್ಟಿದ್ದೆ, ಹಾಸಿಗೆಗಳನ್ನ. ಅದು ಹೆಂಗೋ ಮಾಡಿ ತೊಗೊಂಡು ವಾಷಿಂಗ್ ಮಿಷಿನಿಗೆ ಅಂದರೆ ಡ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸೊ ಇವಾಗ ಅಡುಗೆ ಮಾಡ್ಕೋಬೇಕು. ಅಲ್ಲಿ ಕಾಣುತ್ತೆ ನೋಡಿ, ಎಷ್ಟೊಂದು ನೀರು ನಿಂತಿದೆ. ಸೊ ಇಲ್ಲಷ್ಟೇ ಇಲ್ಲ, ಯಾಕೆ ತೇವ ಅಂದರೆ ಈ ಬಿಸಿಲಿಗೆ ಅದು ಅಂದರೆ ಅದು ಸಿಮೆಂಟ್ ಪೂರ ಅದು ಬಿಸಿಲಿಗೆ ಏನೋ ಹೀರ್ಕೊಂಡ್ಬಿಟ್ಟಿದೆ ಅನಿಸುತ್ತೆ. ಬನ್ನಿ ಎದ್ದೇಳಿ. ಸೊ ಇವ್ರಿಗೆ ಇವಾಗ ಅಡುಗೆ ಮಾಡಿ ಊಟ ಮಾಡಿಸಿ ಮಲಗಿಸ್ಬೇಕು. ನಾವು ಇನ್ನು ಅಡುಗೆ ಮಾಡಬೇಕು. ಬನ್ನಿ ಹೋಗೋಣ. ಸೊ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಎಲ್ಲ ಫುಲ್ಲು ಮೆಸ್ಸಿ ಆ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇವ್ರಿಲ್ಲಿ ಬಂದು ಏನೋ ತೊಗೊತಾರೆ. ಸರಿ, ಇವಾಗ ನನ್ನ ಮಗಳಿಗೆ ಓಟ್ಸ್ ಕಿಚಡಿ ಮಾಡ್ತಾಯಿದ್ದೀನಿ. ರೈಸ್ ಕಿಚಡಿ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಓಟ್ಸ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಒಂದು ಸೆಕೆಂಡ್, ಸ್ವಲ್ಪ ಕ್ಯಾರೆಟು, ಬೀನ್ಸು, ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕಲ್ಲ, ಪೆಪ್ಪರ್ ಪೌಡರ್ ಹಾಕ್ತೀನಿ. ಒಂಚೂರು ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪದಲ್ಲೇ ಮಾಡ್ಕೋಬೇಕು. ತುಪ್ಪದಲ್ಲೇ ಓಟ್ಸ್ನ ಫ್ರೈ ಮಾಡಿಕೊಂಡು, ಇದು ಸೇಮ್ ನಾವು ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕ್ತೀವೋ ಅದೇ ರೀತಿ ಒಗ್ಗರಣೆ ಹಾಕಿ ಒಂಚೂರು ಅರಿಶಿನ, ಒಂದು ಸ್ವಲ್ಪ ಮೇಲೆ ಪೆಪ್ಪರ್ ಪೌಡ್ರ್ ಹಾಕಬೇಕು.
ಸೊ ಇಷ್ಟು ಮಾಡಿದ್ರೆ ಆಗುತ್ತೆ. ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಈಗಿಂತ ಮಕ್ಕಳಿಗೆ ತಿನ್ನಿಸ್ತಾ ಬನ್ನಿ, ಅಂದರೆ ಚೂರು ಚೂರು ಮಾಡಿ ಹಾಕ್ಕೊಳ್ಳಿ. ಸೊ ಹಾಗಾಗಿ ನಮಗೇನು ಮಾಡ್ಕೊಳ್ಳಿಲ್ಲ. ರೈಸ್ ಇದೆ, ಆಮೇಲೆ ಆಲೂ ಕರಿ ಇದೆ. ಸೊ ನಾನು ನಮಗೇನು ಮಾಡ್ಕೊಂಡಿಲ್ಲ, ಅದ್ರ ಮೇಲೆ ಬಿಟ್ಟಿದ್ದೀನಿ. ಫುಲ್ ಸುಸ್ತಾಗ್ಬಿಡ್ತು, ಇಷ್ಟೆಲ್ಲ ಪಾತ್ರೆ ಬೆಳಗಕ್ಕೆ ಸುಸ್ತಾಗ್ಬಿಡ್ತು. ಇನ್ನೇನು ಟೈಮ್ ಆಗಿದೆ, ಇವ್ರಿಗಷ್ಟು ಮಾಡಿ ಊಟ ಮಾಡಿಸಿ ಮಲಗಿಸೋಣ ಅಂತ. ಸೊ ಇದನ್ನ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ರೆಸಿಪಿ ಶೂಟ್ ಮಾಡೋಕ್ಕಾಗಲ್ಲ ಇವಾಗ. ನಾನು ಕ್ಯಾಮ್ರಾನ ಇಟ್ಟು ಅದನ್ನು ಸೆಟ್ ಮಾಡಿ ಆಗಲ್ಲ. ಸೊ ಮೇಲ್ಮೇಲೆ ಹೇಳಿರ್ತೀನಿ, ಮಿಡ್ಲಲ್ಲಿ ತೋರಿಸ್ತೀನಿ. ಸರಿ, ಸೊ ಎಲ್ಲ ಹಾಕಿ ಲಾಸ್ಟಲ್ಲಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮರಿದೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ತಂದಿರೋದೆಲ್ಲ ಹಾಕ್ಕೋಬೇಡಿ, ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಳ್ಳಿ. ಸೊ ಅವ್ರಿಗೂ ಒಂದು ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಬರುತ್ತೆ. ಸೊ ಇದೊಂದು ಸ್ವಲ್ಪ ಫ್ರೈ ಆಗಲಿ. ಸೊ ಹಾಯ್ ಮೇಡಮ್, ಹಾಯ್. ಅವಳನ್ನ ಇಲ್ಲೇ ಕೂಡಿಸ್ಕೊಂಡಿದ್ದೀನಿ. ಅವಳು ಎದುರುಗಡೆ ಅಲ್ಲಿ ನೋಡ್ತಾಳೆ ನನ್ನ. ಹಾಯ್ ಮಾಡು. ನನ್ನ ಬೊಟ್ಟು ತೊಗೊಂಡು ಹಚ್ಕೊಂಡಿದ್ದಾಳೆ ಗೈಸ್. ಇಲ್ಲಿ ಇಲ್ಲಿ ನೀನು ಕೊಡು. ವಾ ಗುಡ್ ಗರ್ಲ್. ಸೊ ಅದು ಫ್ರೈ ಆದಮೇಲೆ ಒಂಚೂರು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಮೆಣಸಿನ ಪುಡಿನ ಒಂದು ಸ್ವಲ್ಪ ಉದುರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನ ಮಿಕ್ಸ್ ಮಾಡಿಕೊಂಡು ಒಂದು ವಿಜಿಲ್ ಸಾಕಾಗತ್ತೆ. ಓಟ್ಸ್ ಅಲ್ವಾ, ಸೊ ಒಂದು ವಿಜಿಲ್ ಸಾಕಾಗತ್ತೆ. ಬೇಗ ಆಗಲಿ ಅಂತ ಮಾಡ್ತಿರೋದು, ಇಲ್ಲ ಅಂದರೆ ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೆ ಪಾತ್ರೆಯಲ್ಲಿ. ಇದೊಂದು ಚೂರು ಬೇಗ ಆಗಲಿ ಅಂತ ಮಾಡ್ಕೊತಾ ಇರೋದು. ಇಲ್ಲಿ ನಂಗೆ ಕೊಡು. ನೋಡೋಣ. ಚೆನ್ನಾಗಿದೆ. ಸೊ ಈ ರೀತಿ ಆದರೆ ಬೇಗ ಬೇಯುತ್ತೆ ಅಂತ. ಸೊ ಇವಾಗ ಅವಳಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಾಡ್ಕೊತೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫುಲ್ ಸುಸ್ತಾಗಿಬಿಟ್ಟಿದೆ. ಮಧ್ಯಾಹ್ನ ಕೂಡ ಮಲ್ಕೊಂಡಿಲ್ಲ, ಸೊ ನಿದ್ದೆ ಎಳೀತಾ ಇದೆ. ಇವಳಿಗೆ ಊಟ ಮಾಡಿಸಿ ನಾವೂ ಊಟ ಮಾಡಿ ಮಲ್ಕೊತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.